ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಇವಾಗ ಏನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ನನಗೂ ನಿಜ ಗೊತ್ತಿಲ್ಲ ಇವತ್ತಿನ ಬ್ಲಾಗಲ್ಲಿ. ಬಿಕಾಸ್ ಇವತ್ತು ಆಲ್ರೆಡಿ ನೈಟ್ ಆಗಿದೆ, ಆಲ್ಮೋಸ್ಟ್ ಒಂದು 9:30 10 ಆಗೋಗಿದೆ ಸ್ಯಾಟರ್ಡೆ. ಸೊ ನಾನು ಇವತ್ತು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅನ್ಫಾರ್ಚುನೇಟ್ಲಿ ನನಗೆ ವರ್ಕ್ ಇತ್ತು ಇವತ್ತು. ಸೊ ಅದಕ್ಕೋಸ್ಕರ ವರ್ಕ್ ಮುಗಿಸ್ಕೊಂಡ್ಬಂದು ಒಂದು ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡಿಕೊಂಡು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾಳೆನೂ ಏನು ಮಾಡ್ತೀನಿ ಅಂತ ನಂಗೆ ಗೊತ್ತಿಲ್ಲ, ಯಾಕಂದರೆ ನನಗೆ ನಾಳೆನೂ ಕೂಡ ವರ್ಕ್ ಇದೆ. ಸೊ ತೀರಾ ಫುಲ್ ಸ್ಟ್ರೆಸ್, ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ಬಿಟ್ಟಿದೆ ನನ್ನ ಸ್ಟ್ರೆಸ್ ಲೆವೆಲು, ಸೀರಿಯಸ್ಸಾಗಿ ಹೇಳಬೇಕು ಅಂತ ಅಂದರೆ. ಬಟ್ ಲೈಫ್ ಹಾಗೆ ಕರ್ಕೊಂಡು ಹೋಗ್ತಾ ಇದೆ. ಸೊ ಹೋಗ್ತಾ ಇದ್ದೀನಿ ಅಷ್ಟೇ. ನಾಳೆ ಕೂಡ ನನಗೆ ಕೆಲಸ ಇದೆ. ಸೊ ಗೊತ್ತಿಲ್ಲ ಈ ವ್ಲಾಗ್ ಏನಿರುತ್ತೆ ಅಂತ. ಏನೋ ಸುಮ್ಮನೆ ಹಾಗೆ ಒಂದು ವ್ಲಾಗ್ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು ಒಂದು ವಾರ ಆದಮೇಲೆ. ಯಾಕಂದರೆ ಲಾಸ್ಟು ಶಿವರಾತ್ರಿ ವ್ಲಾಗೆ ನಾನು ಹಾಕಿದ್ದು, ಅಲ್ಲಿಂದ ಯಾವುದೂ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತಿನ ವ್ಲಾಗ್ ಏನಿರುತ್ತೆ ಅಂತ ಹಾಗೆ ನೋಡ್ತಾ ಇದ್ದೆ. ಸೊ ನಾನು ಈ ರೀಸೆಂಟಾಗಿ ಒಂದು ವ್ಲಾಗಲ್ಲಿ ಹೇಳಿದ್ದೆ, ನಮ್ಮ ದೊಡ್ಡಮ್ಮನ ಮನೆಯದು ಹಬ್ಬ ಇದೆ, ಅವರು 2 ವರ್ಷಕ್ಕೆ ಒಂದ್ಸಲಿ ಮಾಡೋದು ಅಂತ. ಸೊ ಅದು 27 28 ಈ ಒಂದು 2 ದಿನದಲ್ಲಿ ಯಾವುದೋ ಒಂದಿನ, ಅಷ್ಟು ನನಗೆ ಕ್ಲಿಯರಾಗಿ ಗೊತ್ತಿಲ್ಲ. ಒಟ್ನಲ್ಲಿ ನೆಕ್ಸ್ಟ್ ಫ್ರೈಡೆ ಎಷ್ಟು ಬರ್ಬೋದು ಡೇಟ್ ನೋಡಿ, 28 ಸಮಥಿಂಗ್ ಐ ಥಿಂಕ್ ಸೊ, ಅಥವಾ 27 ಇರ್ಬೋದು. ಸೊ ಅವತ್ತು ಹಬ್ಬ ಅಂದರೆ ದೇವ್ರನ್ನ ಇಡೀ ನಮ್ಮ ಏರಿಯಾ ಫುಲ್ ಮೆರವಣಿಗೆ ಮಾಡ್ತಾರೆ. ಸೊ ಹೇಗಿದ್ದರೂ ನಾವು ಹೆಣ್ಮಕ್ಳು ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅಂತ ನಾನು ಸೀರೆ ತೊಗೊಳ್ಳೋಣ ಆನ್ಲೈನಲ್ಲೇ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನಮ್ಮಮ್ಮ ಆನ್ಲೈನಲ್ಲಿ ಬೇಡ, ನಾನೇ ಹೋಗಿ ಅಂಗಡಿಗೆ ಹೋಗಿ ಕಣ್ಣಲ್ಲಿ ನೋಡಿ ಒಂದು ಕ್ವಾಲಿಟಿ ಕ್ಲಾತು ಮೆಟೀರಿಯಲ್ ಹೇಗಿದೆ ಏನು ಎತ್ತ ಅಂತ ನೋಡಿ ತೊಗೊಂಬರ್ತೀನಿ ಅಂತ ಅಂದ್ಬಿಟ್ಟು ನಿನ್ನೆ ಹೋಗಿದ್ರು ಶಾಪಿಗೆ. ಸೊ 3 ಸೀರೆ ಏನೋ ತಂದಿದ್ದಾರೆ. ಇಟ್ಕೋ, ಸ್ವಲ್ಪ ದೊಡ್ಡವ್ರು ಹಾಕ್ತಾಯಿದ್ದೀನಿ ಅಲ್ವಾ, ಸೀರೆ ಹೊಲಿಸ್ಕೊಂಡು ಇಟ್ಕೋ ಅಂತ ಹೋಗಿ ತಂದಿದ್ದಾರೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು, ನಿಮಗೂ ತೋರಿಸ್ತೀನಿ ಬನ್ನಿ. ಇಷ್ಟು 3 ಸೀರೆ ತಂದಿದ್ದಾರೆ ನಮ್ಮಮ್ಮ. 3 ಕೂಡ ಚೆನ್ನಾಗಿದೆ. ನನಗೆ ತುಂಬ ದಿನದಿಂದ ಹುಡುಕ್ತಾ ಇದೆ ಈ ಕಲರ್ ಸೀರೆ ಅಲ್ವಾ ಮಮ್ಮಿ, ತುಂಬ ದಿನದಿಂದ ಹುಡುಕ್ತಾ ಇದೆ ಈ ಕಲರ್ ಸೀರೆ. ಹಾಗೂ ನಾನೊಂದು ಮದುವೆಯಲ್ಲಿ ವೇರ್ ಮಾಡಿದ್ದೆ ಈ ಕಲರ್ದು, ಅದು ನಮ್ಮ ದೊಡ್ಡಮ್ಮನ ಸೀರೆ. ಆ್ಯಂಡ್ ಇದು ನನಗೆ ತುಂಬಾ ಇಷ್ಟ ಆಯಿತು, ಇದೆ ಈ ಒಂದು ಕಲರ್ ಸ್ಯಾರಿನ. ಸೊ ಬಟ್ ಇಲ್ಲಿ ಸ್ಟ್ರೈಪ್ಸ್ ಬಂದರೆ ಚೆನ್ನಾಗಿದೆ, ಬಟ್ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ನ ವೇರ್ ಮಾಡಬೇಕು. ಇದೇ ಕಲರ್ ಆದರೆ ಚೆನ್ನಾಗಿ ಕಾಣಲ್ಲ. ಸೊ ಇದೊಂದು ಆ್ಯಂಡ್ ಇದೊಂದು. ಸೊ ಈ ಕಲರ್ ಕೂಡ ನಂಗೆ ತುಂಬಾ ಇಷ್ಟ ಆಯಿತು. ನನ್ನ ಹತ್ರ ಈ ಕಲರ್ದು ಡ್ರೆಸ್ ಕೂಡ ಇರಲಿಲ್ಲ. ಸೊ ಇದು ಕೂಡ, ಇದು ಏನೋ ಬ್ರೌನ್ ಕಲರ್ಗೆ ಆನಿಯನ್ ಕಲರ್ ಇದು. ಸೊ ಈ ಕಲರ್ ಕೂಡ ನಂಗೆ ತುಂಬಾ ಇಷ್ಟ ಆಯಿತು. ನಾನು ಯೂಶ್ವಲಿ ಯಾರ ಹೆಲ್ಪು ತಗೊಳ್ಳಲ್ಲ, ನನಗೆ ನಾನೇ ವೇರ್ ಮಾಡೋದಕ್ಕೆ ಇಷ್ಟ ಅಂತ. ಹಂಗಂದರೆ ಹೆಲ್ಪ್ ತಗೊಳ್ಳಲ್ಲ ಅಂತಲ್ಲ, ಬಟ್ ತಗೊತೀನಿ. ಬಟ್ ತೀರಾ ತುಂಬ ಓವರ್ ಬಾರ್ಡರ್ ಸ್ಯಾರೀಸ್ನ ನನಗೆ ಉಟ್ಕೊಳ್ಳೋಕೆ ಬರಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ನನಗೆ ಕಂಫರ್ಟಬಲ್ ಆಗಿರೋ ಸ್ಯಾರೀಸ್ನ ಹುಡುಕಿ ತೊಗೊಂಬನ್ನಿ ಅಂತ ಅಂದಿರೋದಕ್ಕೆ ಸ್ವಲ್ಪ ಸಾಫ್ಟ್ ಮೆಟೀರಿಯಲಲ್ಲೇ ತೊಗೊಂಬಂದಿದ್ದಾರೆ. ಸೊ ನೋಡೋಣ ಈ 3ರಲ್ಲಿ ಯಾವುದನ್ನು ವೇರ್ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ. ಲೆಟ್ಸ್ ಸಿ. ಯಾವ್ದು ಉಟ್ಕೊಳ್ಳಿ ಮಮ್ಮಿ? ಇದನ್ನೇ ಉಟ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ನನ್ನ ಕಲರಿಗೆ ಚೆನ್ನಾಗಿ ಕಾಣುತ್ತಾ? ಎಲ್ಲ ಚೆನ್ನಾಗಿದೆ. ನಾನು ಕಲರ್ಗೆ ಸೆಲೆಕ್ಟ್ ಆಗೋಂಥ ಕಲರ್ಗಳೇ ತಂದಿರೋದು. ನಿಮ್ಗೆ ಯಾವ್ದು ಬೇಕೋ ಅದನ್ನು ಹೊಲಿಸ್ಕೊಳ್ಳಿ. ಇದು ಸಿಂಪಲ್ ಆಗಿ ಕ್ಯೂಟ್ ಚೆನ್ನಾಗಿದೆ. ನನಗೆ ಎಲ್ಲದಕ್ಕಿಂತ ಇದಿಷ್ಟ ಆಯಿತು. ಬಟ್ ಊಟ ಮಾಡಿ ಸ್ವಲ್ಪ ಬೇಗ ಮಲ್ಕೊತೀನಿ, ಯಾಕಂದರೆ ನಾಳೆ ನನಗೆ ಲಾಗಿನ್ ಇರೋದ್ರಿಂದ ಬೆಳಿಗ್ಗೆ 8:30 ಎದ್ದು ಲಾಗಿನ್ ಆಗಬೇಕು. ಓಕೆ, ನಾಳೆ ಸಿಗ್ತೀನಿ ಇದೇ ವ್ಲಾಗಲ್ಲಿ. ಬಾಯ್. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಹ್ಯಾಪಿ ವೀಕೆಂಡ್. ಸೊ ನಾನು 8:30ಗೆ ಎದ್ದು ಲಾಗಿನ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಸೊ ನೋಡ್ಬೋದು ನೀವು, ಕೆಲಸ ಮಾಡ್ತಾಯಿದ್ದೆ. ಇವಾಗ ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂತ ವೀಡಿಯೋನ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ, ಅಂದರೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಮ್ಮನೇಲಿ ತಿಂಡಿ ಬಂದು ಉದ್ದಿನ ಕಾಳು ಬೇಯಿಸ್ತಾ ಇದ್ದಾರೆ ನಮ್ಮಮ್ಮ. ಅದು ಮಂತ್ಲಿ ಟ್ವೈಸ್ ನಾವು ಮಾಡ್ತೀವಿ. ಬಟ್ ಲಾಸ್ಟ್ ಮಂತ್ ಮಾಡೋಕ್ಕಾಗಿಲ್ಲ ಅಂತ ಈ ಮಂತ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಸ್ವಲ್ಪ ನಾರ್ಮಲ್ ತಿಂಡಿ, ಪಲಾವ್ ಅಥವಾ ಏನೋ ರೈಸ್ ಬಾತ್ ಏನೋ ಮಾಡ್ತಾ ಇದ್ದಾರೆ. ಸೊ ನಾನು ಕೆಲಸ ಮಾಡ್ತಾ ಕೂತಿದ್ದೆ, ಸ್ವಲ್ಪ ಹೊಟ್ಟೆ ಹಸಿತಾಯಿತು, ಏನು ತಿಂದಿಲ್ಲ ಇನ್ನು. ಫ್ರೆಶ್ ಅಪ್ ಆಗಿ ಹಂಗೆ ಕೂತಿದ್ದೀನಿ. ಸೊ ಇವಾಗ ಹೋಗಿ ತಿಂಡಿ ಮಾಡಿಕೊಂಡು ಮತ್ತೆ ಬಂದು ಕೆಲಸ ಸ್ಟಾರ್ಟ್ ಮಾಡಬೇಕು.
ನೋಡೋಣ, ಬೇಗ ಕೆಲಸ ಮುಗಿಸೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ಬೇಗ ಕೆಲಸ ಮುಗಿಸಿ ಹಾಗೆ ರೆಸ್ಟ್ ಮಾಡಬೇಕು ಸಂಡೇ. ಸೊ ನೋಡಿ ಗೈಸ್, ಉದ್ದಿನ ಕಾಳು ಬೇಯಿಸಿ ನಮ್ಮಮ್ಮ ಕೊಟ್ಟಿದ್ದಾರೆ. ಬಟ್ ಇದಕ್ಕಿನ್ನೂ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಬೇಕು. ಡ್ರೈ ಫ್ರೂಟ್ಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಡ್ಯಾಡಿಗೆ ತರೋದು ಕೇಳಿದ್ದಾರೆ, ಬಟ್ ಲೇಟ್ ಆಗಿಬಿಡುತ್ತೆ ಅಂತ ನಾನು ಹಂಗೆ ತಿಂತಾಯಿದ್ದೀನಿ. ಚೆನ್ನಾಗಿದೆ. ಚೈಲ್ಡ್ಹುಡ್ಡಲ್ಲಿ ಒನ್ ಆಫ್ ಮೈ ಫೇವ್ರೇಟ್. ಈಗಲೂ ಇಷ್ಟನೇ. ಚೈಲ್ಡ್ಹುಡ್ಡಲ್ಲಿ ನಾನು ಆವಾಗ ನಮ್ಮ ಮನೇಲಿ ವೀಕ್ಲಿ ಒನ್ಸ್ ಮಾಡ್ತಾಯಿದ್ದೆ, ಇವಾಗ ಮಂತ್ಲಿ ಒನ್ಸ್ ಅಷ್ಟೇ. ಓಕೆ, ತಿಂದಾಗಲೇ ಸೊ ಹಾಯ್ ಗೈಸ್, ಮತ್ತೆ ವೆಲ್ಕಮ್ ಬ್ಯಾಕ್ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಬೆಳಿಗ್ಗೆ ನಿನ್ನೆ ನೈಟಿಂದನೂ ಇದೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾನೇ ಇದ್ದೀನಿ. ಸೊ ನಾನು ಇವಾಗ ತಿಂಡಿ ಎಲ್ಲ ಮಾಡಿ ಮುಗಿಸ್ಕೊಂಡು ಒಂದು 2 hours ಚೆನ್ನಾಗಿ ಕೆಲಸ ಮಾಡಿ 1 hour ರೆಸ್ಟ್ ತೊಗೊಂಡಿದ್ದೀನಿ. ಲ್ಯಾಪ್ಟಾಪ್ನ ಹಾಗೆ ಇಟ್ಟಿದ್ದೀನಿ. ರೆಸ್ಟ್ ಏನಕ್ಕೆ ಅಂದರೆ ನಿದ್ದೆ ಮಾಡೋದಕ್ಕಂತೂ ಅಲ್ಲ, ಮನೆಯಲ್ಲಿ ಸ್ವಲ್ಪ ಕೆಲಸಗಳುಂಟು. ಸೊ ಇವಾಗ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಮನೆಯಲ್ಲಿ ದೇವರಿಗೆ ಪೂಜೆ ಮಾಡಿ ಮತ್ತೆ ಕೆಲಸನ ಸ್ಟಾರ್ಟ್ ಮಾಡಬೇಕು. ಸೊ ಇವತ್ತು ತುಂಬ ರೆಸ್ಟ್ಲೆಸ್ ಸಂಡೇ ಆಗಿಬಿಟ್ಟಿದೆ. ನಿದ್ದೆನೂ ಇಲ್ಲ, ಈ ಕಡೆ ಕೆಲಸಗಳು ಮಾಡಬೇಕು, ಈ ಕಡೆ ಆಫೀಸ್ ಕೆಲಸ ಮಾಡಬೇಕು, ಈ ಕಡೆ ಮನೇಲಿ ಕೆಲಸಗಳು ಮಾಡಬೇಕು. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ನನಗೆ ತುಂಬ ಕಷ್ಟ ಆಗ್ತಾಯಿದೆ ಅಪ್ಪ. ಏನು ಮಾಡೋದು, ಆದರೂ ಬ್ಯಾಲೆನ್ಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಹಂಗೂ ನಮ್ಮಮ್ಮ ಪಾಪ ಹೆಲ್ಪ್ ಮಾಡಿದ್ರು. ನಮ್ಮಮ್ಮಂಗೆ ಸ್ವಲ್ಪ ಹುಷಾರಿಲ್ದಿರೋ ಕಾರಣ ನಾನು ಸ್ವಲ್ಪ ಹಂಗೆ ಬಿಡಮ್ಮ ನಾನೊಂದು ಸ್ವಲ್ಪ ಮಾಡಿಕೊಡ್ತೀನಿ ಅಂದರೆ ಮನೆಯೆಲ್ಲ ನನ್ನದೇ ಕ್ಲೀನಿಂಗ್ ಎಲ್ಲ ಏನು ಮಾಡಬೇಕು ಎಲ್ಲ ಪ್ರತಿಯೊಂದೂ ನಾನೇ ಮಾಡೋದು. ಇವತ್ತು ಆಫೀಸ್ದು ಕೆಲಸ ಇದೆ ಅಂತ ಅಂದಕ್ಕೆ ನಮ್ಮಮ್ಮ ನಾನೇ ಮಾಡ್ಕೊತೀನಿ ಅಂದರು. ಆದರೆ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ ಅಂತ ಹಂಗೆ ಕೆಲಸ ಮಾಡೋದು ಬಂದು ನಮ್ಮಮ್ಮಗೆ ಸ್ವಲ್ಪ ಹೆಲ್ಪ್ ಮಾಡೋದು ಆ ಥರ ಮಾಡ್ತಾಯಿದ್ದೆ. ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ದೇವ್ರಿಗೆ ದೀಪ ಹಚ್ಚಿ ಮತ್ತು ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಕೆಲಸನ ಮುಗಿಸ್ಕೊಂಡು ಸ್ವಲ್ಪ ನನ್ನ ಬ್ಲೌಸ್ನೆಲ್ಲ ಸ್ಟಿಚ್ಚಿಗೆ ತೊಗೊಂಡೋಗಿ ಕೊಡಬೇಕು. ಗೊತ್ತಿಲ್ಲ ಯಾರ ಹತ್ರ ಕೊಡ್ತೀನಿ ಅಂತ, ಚೆನ್ನಾಗಿ ಒಳ್ಳೆಯವ್ರ ಹತ್ರ ಕೊಡಬೇಕು. ನೋಡಿ, ನಿನ್ನೆ ಈವ್ನಿಂಗ್ ನಮ್ಮಮ್ಮ ತಂದಿರೋದು ಕೆಲಸ ಮುಗಿಸ್ಕೊಂಡು ಬರಬೇಕಾದ್ರೆ. ಸೊ ಎಷ್ಟು ಇನ್ನೂ ಫ್ರೆಶ್ ಆಗಿದೆ ಹೂವು, ಫ್ರಿಜ್ಜಲ್ಲಿ ಇಟ್ಟಿದ್ವಿ, ಎಷ್ಟು ಇನ್ನೂ ಫ್ರೆಶ್ ಆಗಿದೆ, ಚೆನ್ನಾಗಿ ಕೊಟ್ಟಿದ್ದಾರೆ ಈ ಸಲ. ನಾಲಿಟ್ಟು 1 hour ಸ್ವಲ್ಪ ರೆಸ್ಟ್ ತೊಗೊಂಡು ಬರೋಣ ಅಂತ ಲ್ಯಾಪ್ಟಾಪ್ನ ಹಂಗೆ ಇಟ್ಟಿದ್ದೀನಿ. ನೋಡಿ ಗೈಸ್, ಪೂಜೆ ಎಲ್ಲ ಮಾಡಿ ಮುಗಿಸ್ತೆ ಇವಾಗ. ಜಸ್ಟ್ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ಸ್ವಲ್ಪ ತೀರಾ ಸುಸ್ತಾಗ್ತಾ ಇದೆ ನನಗೆ, ಯಾಕಂತ ಗೊತ್ತಿಲ್ಲ. ಬಿಸಿಲು ಅಷ್ಟಿದೆ ಹೊರಗಡೆ. ಸೊ ಇವಾಗ ಮತ್ತೆ ಕೆಲಸ ಮಾಡೋಕ್ಕೆ ಬಂದಿದ್ದೀನಿ. ಕೆಲಸ ಮುಗಿಸ್ಕೊಂಡು ಒಂದು 1/2 hour ರೆಸ್ಟ್ ಮಾಡಬೇಕು ಅನಿಸ್ತಾ ಇದೆ ನನಗೆ, ಮಲ್ಕೊಬೇಕು. ಬಟ್ ತಲೆ ಬೇರೆ ಒದ್ದೆ ಇದೆ, ಪೂಜೆ ಮಾಡಬೇಕಂತ ಹಾಗೆ ಕಟ್ಕೊಂಡೆ. ಯಾಕೋ ಇದು ಇಂಟರ್ನೆಟ್ ಇಶ್ಯೂ ಆಗ್ತಾ ಇದೆ. 3:32 ಇವಾಗ ಟೈಮ್. ಆಲ್ಮೋಸ್ಟ್ ಮಾರ್ನಿಂಗ್ 8:30ಇಂದ ಹಂಗೆ ಕೂತಿದ್ದೀನಿ. ತೀರಾ ಒಂಥರ ಆಗ್ತಾ ಇದೆ. ಬಟ್ ಏನು ಮಾಡೋದು ಅಂದರೆ ನಾವು ಆ ಥರ ಏನೋ ಕಳಿಸಿದ್ದಾರೆ. ಸೊ ಅದು ಸ್ವಲ್ಪ ಇಂಟರ್ನೆಟ್ ಇಶ್ಯೂ ಆಗಿಬಿಟ್ಟಿತ್ತು. ಇಲ್ಲಿ ಕನೆಕ್ಟ್ ಮಾಡಿಕೊಂಡ್ರೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ, ಅದಕ್ಕೋಸ್ಕರ ವಿಡಿಯೋ ಆಫ್ ಮಾಡಿ ಕನೆಕ್ಟ್ ಮಾಡಿಕೊಂಡು ಮತ್ತೆ ಕೆಲಸ ಮಾಡ್ತಾಯಿದ್ದೀನಿ. ನೋಡ್ಬೋದು, ಕೆಲಸ ಅಷ್ಟೇ. ಹೊರಗಡೆ ಎಲ್ಲ ಫುಲ್ ಮಕ್ಕಳಿಗೆ ಇವತ್ತು ಸಂಡೇ, ಹೊರಗಡೆ ಎಲ್ಲ ಫುಲ್ ನಾಯ್ಸ್ ಬರ್ತಾ ಇದೆ. ಏನು ಮಾಡೋದು. ಓಕೆ ಗೈಸ್, ಕೆಲಸ ಮುಗಿಸ್ಕೊಂಡು ಇನ್ನೊಂದು 1/2 hour ಮಾಡ್ತೀನಿ. ಅದಕ್ಕಿಂತ ಎಕ್ಸ್ಟ್ರಾ ನಾನು ನಿಜವಾಗ್ಲೂ ಅವ್ರು ಕೋಟಿ ಕೊಡ್ತೀನಿ ಅಂತಂದರೆ ನಾನು ಮಾಡೋಕ್ಕಾಗಲ್ಲ. ಇವತ್ತೇ ನಾನು ಮಾಡೋಕ್ಕೆ ಒಪ್ಕೊತಾ ಇರಲಿಲ್ಲ, ಆದರೂ ರಿಕ್ವೈರ್ಮೆಂಟ್ ಅಂತ ಅಂದಿದ್ದಕ್ಕೆ ಓಕೆ ಫೈನ್ ಅಂತ ಅಂದ್ಬಿಟ್ಟು ಒಪ್ಕೊಂಡೆ. ಇನ್ನು 4ವರೆಗೂ ಮಾಡಿಬಿಟ್ಟು ಲ್ಯಾಪ್ಟಾಪಿಗೆ ಕೈ ಮುಗಿದು ತೆಗೆದು ಮಡಚಿ ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ರೆ ನೆಮ್ಮದಿ ಜೀವನ. ಏನು ಗೊತ್ತಾ, ನನಗೆ ನನ್ನ ಬೆಡ್ ನೋಡಿ ಕೂಗ್ತಾ ಇದೆ, ಮಲ್ಕೋ ಅಂತ. ಓಕೆ, ಆಮೇಲೆ ಸಿಗ್ತೀನಿ ಇಫ್ ಪಾಸಿಬಲ್. ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂತ ಅಂದರೆ ಒಟ್ಟಿಗೆ ನೈಟ್ ವೀಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಾನು ಆಲ್ಮೋಸ್ಟ್ ಏನು ಕಂಟೆಂಟ್ ಮಾಡಬೇಕು ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಸುಮ್ಮನೆ ರ್ಯಾಂಡಮಾಗಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದು. ನಾನು ಏನು ಮಾಡಬೇಕು ಅಂತ ನಂಗೆ ಅಂದರೆ ಥಿಂಕಿಂಗ್ ಇಲ್ಲದೇ ಸ್ಟಾರ್ಟ್ ಮಾಡಿರೋ ವಿಡಿಯೋ ಇದು. ಸೊ ಇಷ್ಟು ರೆಸ್ಟ್ಲೆಸ್ ಆಗಿ ನಾನು
ವರ್ಕ್ ಮಾಡ್ತೀನಿ ಅಂತ ನನಗಂತೂ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಇದನ್ನೆಲ್ಲ ವೀಡಿಯೋದಲ್ಲಿ ನಾನು ತೋರಿಸ್ಕೊಂಡೆ ಅಂತ ಮಾತ್ರಕ್ಕೆ ಏನು ಅಷ್ಟೊಂದು ಫ್ರೀ ಇಲ್ಲದೆ ಕೆಲಸ ಮಾಡ್ತಾಯಿದ್ದೀನಿ ಅಂತ ಅಲ್ಲ ಗೈಸ್. ಏನೋ ನನ್ನ ಒಂದು ಲೈಫ್ ಸ್ಟೈಲ್ ಈ ಥರ ಆಗಿದೆ ಅನ್ನೋದಕ್ಕೋಸ್ಕರ ಒಂದು ವಿಡಿಯೋ ಇರಲಿ ನನ್ನ ನೆನಪಿಗೆ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಶೂಟ್ ಮಾಡಿದೆ ಅಷ್ಟೇ ಹೊರತು ಏನೋ ಶೋ ಆಫ್ ಮಾಡ್ಕೊಬೇಕು ಕೆಲಸ ಅಷ್ಟೊಂದಿದೆ ಆ ಥರ ಎಲ್ಲ ಏನು ನಂಗೆ ಥಿಂಕಿಂಗ್ ಇಲ್ಲ. ಸೊ ನೋಡೋರು ಆ ಥರ ಅಂದ್ಕೊಬಾರ್ದು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಐ ನೋ ಯಾರೂ ಆ ಥರ ಅಂದ್ಕೊಳ್ಳಲ್ಲ ಅಂತ, ಬಟ್ ಸ್ಟಿಲ್ ಕೆಲವೊಬ್ಬರು ಇರ್ತಾರಲ್ವ ಅಂಥವ್ರಿಗೆ ನಾನು ಹೇಳಿದ್ದು ಅಷ್ಟೇ. ಸುಸ್ತಾಗ್ತದೆ, ಆದರೂ ಮಾತಾಡಿಕೊಂಡು ವೀಡಿಯೋ ಮಾಡಿಕೊಂಡು ಕೆಲಸ ಮಾಡಬೇಕಿವಾಗ. ಸೊ ಟೈಮ್ ಬಂದು ಆಲ್ಮೋಸ್ಟ್ 5 ಗಂಟೆ ಆಗಿದೆ ಗೈಸ್. ಇವಾಗ ಜಸ್ಟು ಲ್ಯಾಪ್ಟಾಪ್ನ ಇಲ್ಲಿ ಈ ಥರ ಕ್ಲೋಸ್ ಮಾಡಿ ಇಟ್ಟೆ. ಸುಸ್ತಾಗೋಯ್ತು ನನಗಂತೂ. ಇಷ್ಟೊತ್ತು ಕೆಲಸ ಮಾಡಿ ಫೈನಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಈ ಸೀಟಿಂದ ಎದ್ದು ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಏನಂದರೆ ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಅಂತಂದರೆ ಆಬ್ವಿಯಸ್ಲಿ ನನಗೆ ನಾಳೆ ರಜಾ ಇದೆ. ಮಂಡೇ ವೀಕ್ ಆಫ್ ಕೊಟ್ಟಿದ್ದಾರೆ, ಇವತ್ತು ಸಂಡೇ ಇಷ್ಟೆಲ್ಲ ವರ್ಕ್ ಮಾಡಿದ್ದೀವಿ, ಆಲ್ಮೋಸ್ಟ್ ಫುಲ್ ಡೇನೇ ವರ್ಕ್ ಮಾಡಿಬಿಟ್ಟಿದ್ದೀವಿ. ಸೊ ನಾನು ಹೋಗಿ ಸ್ಟಿಚ್ ಕೊಡೋಣ ಅಂತ ಹೋಗಿದ್ದೆ, ಬಟ್ ಅಲ್ಲಿ ಟೈಲರ್ ಅವರು ಓಪನ್ ಮಾಡಿರಲಿಲ್ಲ ಶಾಪ್ನ. ಸೊ ಮತ್ತೆ ನಮ್ಮ ದೊಡ್ಡಮ್ಮನ ಮೇಲೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹಾಗೆ ಬಂದೆ ಮನೆಗೆ. ಇವತ್ತು ನಮ್ಮ ಮನೇಲಿ ನಾನ್ ವೆಜ್ ಮಾಡಿಲ್ಲ. ಇದೇನು ಗ್ರೀನ್ ರಸಮ, ನನ್ನ ಫೇವ್ರೆಟ್ ರಸಮ್ ಮತ್ತು ರೈಸ್ ಮಾಡ್ತಾ ಇದ್ದಾರೆ. ನಾನ್ ವೆಜ್ ಏನಕ್ಕೆ ಮಾಡ್ತಾ ಇಲ್ಲ ಮಮ್ಮಿ? ಹಬ್ಬ ಇದೆ ಅದಕ್ಕೆ. ಅದೇ ನಮ್ಮ ದೊಡ್ಡಮ್ಮನ ಮನೇಲಿ ಹಬ್ಬ ಇದೆ ಅಂತ ಹೇಳಿದ್ನಲ್ಲ, ಅದು ನಾನ್ ವೆಜ್ದೆ. ಬಟ್ ಏನು ಫಸ್ಟ್ ವೆಜ್ ಹಬ್ಬ ಆಗುತ್ತೆ, ಅವೇ ನಾನ್ ವೆಜ್ ಹಬ್ಬ ಬರೋ ತನಕ ನಾನ್ ವೆಜ್ ತಿನ್ನೋದು. ವೆಜ್ ಹಬ್ಬ ಯಾವತ್ತು ಆಯ್ತಲ್ಲ ಶುಕ್ರವಾರ. ಸೊ ನಾನ್ ವೆಜ್ ಹಬ್ಬ ಬರೋವರೆಗೂ ನಾನ್ ವೆಜ್ ತಿನ್ನಂಗಿಲ್ಲ. ನಾನ್ ವೆಜ್ ಹಬ್ಬ ಬರೋದು ಶುಕ್ರವಾರನಾ? ಈ ಶುಕ್ರವಾರ ಅಂದರೆ ಕಮ್ಮಿಂಗ್ ಫ್ರೈಡೆ 28 7 27ಗೆ. ಸೊ ನಾನು ಬ್ಲೌಸ್ ಸ್ಟಿಚ್ಚು ಕೊಡೋಕೆ ಹೋಗಿದ್ದೆ, ಬಟ್ ಅಲ್ಲಿ ಓಪನ್ ಇರಲಿಲ್ಲ ಶಾಪ್. ನಾಳೆ ನಮ್ಮಮ್ಮ ಆನ್ ದ ವೇ ಕೆಲ್ಸಕ್ಕೆ ಹೋಗ್ಬೇಕಾ, ಕೊಟ್ಬಿಟ್ಟು ಹೋಗಿ. ಓಕೆನಾ? ನಮ್ಮಮ್ಮ ಆಲ್ರೆಡಿ ಸೀರೆ ಎಲ್ಲ ತೆಗ್ದು ಹೊಲಿಸ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದಾರೆ. ಹಿಂಗೆ ನೋಡಿ ನಮ್ಮಮ್ಮನ ಮುಖದಲ್ಲಿ ನಗು ನೋಡಿ, ಮುಖ ತೋರ್ಸಮ್ಮ. ನಮ್ಮಮ್ಮಂಗೆ ಸ್ವಲ್ಪ ಹುಷಾರಿಲ್ಲ ಗೈಸ್, ಸ್ವಲ್ಪ ತುಂಬ ವೀಕ್ ಆಗಿಬಿಟ್ಟಿದ್ದಾರೆ ನೋಡಿ. ಮಮ್ಮಿ ನಿಮ್ಮ ಸೀರೆ ತೋರ್ಸಮ್ಮ. ಬನ್ನಿ ಮಮ್ಮಿ ಸೀರೆ ತೋರಿಸಿದ್ದು. ಬ್ಲೌಸ್ ತೆಗಿಯಮ್ಮ, ಸ್ಯಾರಿ ನೀಟಾಗಿ ತೋರಿಸು, ಈ ಥರ ಇದು ಮಾಡು. ಸೊ ಈ ಸ್ಯಾರಿ ಅಂದರೆ ಎರಡು ಒಂದೇ ಥರ ಇದೆ. ಇದು ನನಗೆ ಅಂತ ತಂದಿದ್ದು, ಆದರೆ ನಾನು ಬೇಡ ಅಂತ ಅಂದೆ. ಸೊ ಎರಡು ಅವರೇ ಹೊಲಿಸ್ಕೊಂಡಿದ್ದಾರೆ. ಇದು ಹಬ್ಬದ ದಿನ ಉಟ್ಕೊತಾರೆ. ನನಗಂತೂ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು. ಪಿಂಕ್ಗೆ ಗ್ರೀನ್ ಕಲರ್ ಬ್ಲೌಸು ಕೂಡ ಆಲ್ರೆಡಿ ಸ್ಟಿಚ್ ಮಾಡಿ ಆಲ್ ಸೆಟ್. ನಮ್ಮಮ್ಮನೇ ಸರಿಯಪ್ಪ ಎಲ್ಲ ಸೆಟ್ ಮಾಡ್ಕೊಂಡಿದ್ದಾರೆ. ಸೊ ಇದೊಂದು ಪೇರ್ ಆದರೆ ಇದು ಒಂದು ಚೆನ್ನಾಗಿದೆ ಅನ್ನಂಗಿದೆ ಅಲ್ವಾ? ಓಕೆ ಗೈಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ನನ್ನ ಕಣ್ಣೆಲ್ಲ ಫುಲ್ ಉರಿತಾ ಇದೆ, ಸೊ ಬೇಗ ಮಲ್ಕೊಂಡ್ಬಿಡ್ತೀನಿ. ಬಾಯ್, ಹ್ಯಾವ್ ಎ ನೈಸ್ ಡೇ.